ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಉದ್ಯೋಗೀಕರಣಕ್ಕೆ ಮುಖ ಮಾಡುವ ಶಿಕ್ಷಣ ಸಂಸ್ಥೆಗಳು, ಅಪಾಯಕಾರಿ ಕಟ್ಟಡದ ನೆಪ ಒಡ್ಡಿ ಸೆಂಟ್ ಜೋಸೆಫ್ ಅನುದಾನಿತ ಶಾಲೆ ಮುಚ್ಚಲು ಹುನ್ನಾರ, ಆಡಳಿತ ಮಂಡಳಿ ವಿರುದ್ಧ ಪಾಲಕರ ಆಕ್ರೋಶ. ಮಕ್ಕಳನ್ನು ಮನೆಗೆ ಕಲ್ಕೊಂಡು ಹೇಳ್ತಾರೆ, ಮಮ್ಮಿ ನಾನು ಸ್ಕೂಲ್ ಚೇಂಜ್ ಮಾಡ್ಲಿಕ್ಕೆ ಹೇಳ್ತಾರೆ. ನಾನು ಸ್ಕೂಲ್ ಚೇಂಜ್ ಮಾಡಿದ್ರೆ ನಾನು ಮುಂದ್ಗಡೆ ಏನು ಮಾಡಲಿ ಹೇಳ್ಬೋದು. ಅವ್ರ ಸ್ಕೂಲ್ ಟೆನ್ಷನ್ ಆಗ್ತಾ ಇದೆ. ಸ್ಕೂಲ್ ಈಗ ಫ್ರೆಂಡ್ಸಿಗೂ ಅಡ್ಜಸ್ಟ್ ಆಗಿದ್ದಾರೆ, ಟೀಚರ್ಸ್ಗೂ ಅಡ್ಜಸ್ಟ್ ಆಗಿದ್ದಾರೆ. ಈ ಬೇರೆ ಸ್ಕೂಲ್ ಅಡ್ಜಸ್ಟ್ ಆಗೋದು ಹಿಂಸೆ ಮಕ್ಕಳಿಗೂ. ಒಂದು ಕಾಲದಲ್ಲಿ ಶಿಕ್ಷಣವು ಸೇವಾ ಮನೋಭಾವದಿಂದ ಕೂಡಿದ್ದು ಸಮಾಜದ ಏಳಿಗೆಗೆ ಬುನಾದಿಯಾಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಶಿಕ್ಷಣ ಕ್ಷೇತ್ರವು ಸಂಪೂರ್ಣ ಉದ್ಯೋಗೀಕರಣಗೊಂಡು ವ್ಯಾಪಾರೀಕರಣದತ್ತ ಮುಖ ಮಾಡಿದೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ಇದಕ್ಕೆ ಸಾಕ್ಷಿ ಎಂಬಂತೆ ಕಾರವಾರ ನಗರದ ಹೃದಯ ಭಾಗದಲ್ಲಿರುವ ಕಾಜು ಭಾಗದ ಐತಿಹಾಸಿಕ ಸೆಂಟ್ ಜೋಸೆಫ್ ಪ್ರೌಢಶಾಲೆಯು ಇದೀಗ ಅಸ್ತಿತ್ವ ಕಳೆದುಕೊಳ್ಳುವ ಭೀತಿಯಲ್ಲಿದೆ. ಕಟ್ಟಡ ಸುರಕ್ಷಿತವಾಗಿಲ್ಲ ಎಂಬ ಕಾರಣ ನೀಡಿ ಆಡಳಿತ ಮಂಡಳಿಯು ಈ ಅನುದಾನಿತ ಶಾಲೆಯನ್ನು ಮುಚ್ಚುವ ಹುನ್ನಾರ ನಡೆಸಿದೆ ಎಂದು ಪಾಲಕರು ಗಂಭೀರ ಆರೋಪ ಮಾಡಿದ್ದಾರೆ. ಸುಮಾರು 1964ರಲ್ಲಿ ಸ್ಥಾಪನೆಗೊಂಡು 61 ವರ್ಷಗಳ ಇತಿಹಾಸವಿರುವ ಈ ಶಾಲೆಯು ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿ ಕೀರ್ತಿ ಗಳಿಸಿದೆ. ಇಲ್ಲಿ ಕಲಿತ ಅನೇಕ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಉನ್ನತ ಸ್ಥಾನದಲ್ಲಿದ್ದಾರೆ. ಮುಖ್ಯವಾಗಿ ಇದೊಂದು ಅನುದಾನಿತ ಶಾಲೆಯಾಗಿದ್ದರಿಂದ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಗುಣಮಟ್ಟದ ಶಿಕ್ಷಣ ಪಡೆಯಲು ಇದು ಆಶಾಕಿರಣವಾಗಿತ್ತು. ಕಾರವಾರ ಡಯಾಸಿಸ್ ಎಜುಕೇಷನ್ ಸೊಸೈಟಿ ಆಡಳಿತ ಮಂಡಳಿಯ ಅಧೀನದಲ್ಲಿರುವ ಈ ಶಾಲೆಯಲ್ಲಿ ಪ್ರಸ್ತುತ ಸುಮಾರು 165 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. 6 ಖಾಯಂ ಶಿಕ್ಷಕರು, 1 ಪ್ರಾಂಶುಪಾಲರು ಹಾಗೂ ಸಿಬ್ಬಂದಿ ವರ್ಗದೊಂದಿಗೆ ಶಾಲೆ ಸುಗಮವಾಗಿ ನಡೆಯುತ್ತಿತ್ತು. ಆದರೆ ಶಾಲಾ ಆವರಣದಲ್ಲಿ ಕೆಲವು ವರ್ಷಗಳ ಹಿಂದೆ ಹೊಸ ಪಿಯು ಕಾಲೇಜು ಕಟ್ಟಡವನ್ನು ನಿರ್ಮಿಸುವ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆಯ ಪರವಾನಗಿ ಇಲ್ಲದೆ ಹಳೆಯ ಶಾಲಾ ಕಟ್ಟಡದ ಕೆಲವು ಭಾಗಗಳನ್ನು ಹಾಗೂ ಬಿಸಿಯೂಟದ ಕೊಠಡಿಯನ್ನು ಕೆಡವಲಾಗಿತ್ತು ಎಂಬ ಆರೋಪವಿದೆ. ಕಟ್ಟಡ ಕೆಡವಿದ ಪರಿಣಾಮ ಹಳೆಯ ಕಟ್ಟಡಕ್ಕೆ ಹಾನಿಯಾಗಿತ್ತು. ಇದೀಗ ಇದನ್ನೇ ನೆಪವಾಗಿಟ್ಟುಕೊಂಡು ಪಿಡಬ್ಲ್ಯೂಡಿ ಇಲಾಖೆಯಿಂದ ಕಟ್ಟಡ ಸುರಕ್ಷಿತವಿಲ್ಲ ಎಂಬ ಪ್ರಮಾಣ ಪತ್ರವನ್ನು ಪಡೆದು ತರಗತಿ ನಡೆಸಲು ಬೇರೆ ಕಟ್ಟಡವಿಲ್ಲದ ಕಾರಣ ಶಾಲೆಯನ್ನು ಮುಚ್ಚಲು ಸಿದ್ಧತೆ ನಡೆಸಲಾಗಿದೆ ಎಂಬುದು ಪಾಲಕರ ದೂರಾಗಿದೆ. ಇತ್ತೀಚೆಗೆ ಶಾಲೆಯ ಪ್ರಾಂಶುಪಾಲರಾದ ಫಾದರ್ ಜಾನ್ ವಿಲ್ಸನ್ ಅವರು ಪಾಲಕರ ಸಭೆ ಕರೆದು ಕಟ್ಟಡ ಅಪಾಯದಲ್ಲಿರುವುದರಿಂದ ಮಕ್ಕಳನ್ನು ಬೇರೆ ಕಡೆಗೆ ಅಥವಾ ಖಾಸಗಿ ಶಾಲೆಗಳಿಗೆ ನೋಂದಾಯಿಸುವಂತೆ ಸೂಚಿಸಿದ್ದಾರೆ ಎನ್ನಲಾಗಿದೆ. ಆದರೆ ತಮ್ಮದೇ ಆಡಳಿತ ಮಂಡಳಿಯ ಅಧೀನದಲ್ಲಿರುವ ಬೇರೊಂದು ಕಟ್ಟಡಕ್ಕೆ ಶಾಲೆಯನ್ನು ಸ್ಥಳಾಂತರಿಸಲು ಅವಕಾಶವಿದ್ದರೂ ಅಲ್ಲಿಗೆ ಹೋಗಲು ಬಿಡದೆ ಮಕ್ಕಳನ್ನು ಖಾಸಗಿ ಶಾಲೆಗೆ ಸೇರಿಸಲು ಒತ್ತಾಯಿಸುತ್ತಿರುವುದು ಪಾಲಕರ ಅನುಮಾನಕ್ಕೆ ಕಾರಣವಾಗಿದೆ. ಈ ಹಿಂದೆ ಸ್ಥಳಾಂತರದ ಖರ್ಚಿಗಾಗಿ ಎಂದು ಮಕ್ಕಳಿಂದ ತಲಾ 1,000 ರೂಪಾಯಿ ದೇಣಿಗೆ ಪಡೆಯಲಾಗಿತ್ತು ಹಾಗೂ ಶಿಕ್ಷಕರಿಂದಲೂ ದೊಡ್ಡ ಮೊತ್ತದ ಹಣ ಮತ್ತು ಬಾಡಿಗೆಗೆ ಬೇಡಿಕೆ ಇಡಲಾಗಿತ್ತು ಎಂಬ ಗಂಭೀರ ಆರೋಪಗಳು ಕೇಳಿಬಂದಿವೆ. ಶಾಲೆಯು ಶೈಕ್ಷಣಿಕವಾಗಿ ಅತ್ಯುತ್ತಮ ಸಾಧನೆ ಮಾಡುತ್ತಿದ್ದು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 90% 95% ಫಲಿತಾಂಶ ದಾಖಲಿಸುತ್ತಿದೆ. 2018ರಲ್ಲಿ ರಾಜ್ಯಕ್ಕೆ ದ್ವಿತೀಯ ಸ್ಥಾನವನ್ನು ಪಡೆದಿತ್ತು. ಇಂತಹ ಉತ್ತಮ ಶಾಲೆಯನ್ನು ಉಳಿಸಿಕೊಳ್ಳಲು ಪಾಲಕರು ಪಟ್ಟು ಹಿಡಿದಿದ್ದಾರೆ. ಶಾಲೆಯಲ್ಲಿ ಬಳಕೆಯಾಗದ ಸುಮಾರು 56 ಲಕ್ಷ ರೂಪಾಯಿ ನಿಧಿ ಇದ್ದು ಅದನ್ನು ಬಳಸಿ ಬಾಡಿಗೆ ಕಟ್ಟದಲ್ಲಾದರೂ ಶಾಲೆಯನ್ನು ಮುಂದುವರಿಸಬೇಕು. ಆದರೆ ಆಡಳಿತ ಮಂಡಳಿ ಬೇಕಂತಲೇ ಶಾಲೆಯನ್ನು ಮುಚ್ಚಲು ಪ್ರಯತ್ನಿಸುತ್ತಿದೆ ಎಂದು ಪಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಶಿಕ್ಷಣ ಇಲಾಖೆ ಹಾಗೂ ಜಿಲ್ಲಾಧಿಕಾರಿಗೆ ದೂರು ನೀಡುವುದಾಗಿ ಹೇಳಿದ್ದಾರೆ. ಎಲ್ಲ ಪಾಲಕರು ಸೇಂಟ್ ಜೋಸೆಫ್ ಹೈಸ್ಕೂಲ್ ಇದು ಒಂದು ಎರಡೆರಡು ಸ್ಕೂಲು, ಸುಮಾರು 50 ವರ್ಷದಿಂದ ಸುಮಾರು ಜನ ಇಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮಾಡಿ ಸುಮಾರು ಕಡೆ ಒಳ್ಳೊಳ್ಳೆ ಜಾಬ್ಗಿದ್ದಂತಹ ಮತ್ತು ಒಳ್ಳೆ ವಿದ್ಯಾರ್ಥಿಗಳು ಆದಂಥ ಒಂದು ಶಾಲೆ. ಈ ಶಾಲೆಯಲ್ಲಿ ನಾವು ನಮ್ಮ ಮಕ್ಕಳನ್ನು ಸರಿಸುಮಾರು 8ನೇ, 9ನೇ, 10ನೇ ಒಳ್ಳೆ ಶಿಕ್ಷಕ ವೃಂದ ಇದೆ, ಒಳ್ಳೆ ಕಲಿಸುವಂಥ ಶಿಕ್ಷಕರಿದ್ದಾರೆ. ಜೊತೆಗೆ ಇಲ್ಲಿ ಯಾವ ರೀತಿಯಾದಂಥ ಘಟನೆ ನಡೆದಿದೆ ಅಂತಂದರೆ ಇವತ್ತು ಏಕಾಏಕಿಯಾಗಿ ನಮಗೆ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ 2-3 ದಿವಸದ ಹಿಂದೆ. ಇಲ್ಲಿನ ಮುಖ್ಯ ಶಿಕ್ಷಕರು ಅವ್ರ ಫಾದರ್, ಅವ್ರ ಹೆಸರು ಹೆಡ್ ಮಿಸ್ಟರ್ ಅವರು ಜಾನ್ ವಿಲ್ಸನ್ ಅಂತ, ಏನಂತ ಕೊಟ್ಟಿದ್ದಾರಪ್ಪ ಅಂತಂದರೆ
ಈಗ ಕಳೆದ ವರ್ಷ ನಮಗೆ ಇಲ್ಲ, ನಾವು ಈ ಕಟ್ಟಡದಿಂದ ಬೇರೆ ಕಟ್ಟಡಕ್ಕೆ ನಾವು ಶಿಫ್ಟ್ ಆಗ್ತಾ ಇದ್ದೇವೆ, ಅದಕ್ಕಾಗಿ ನೀವು 1,000 ರೂಪಾಯಿ ಕೊಡಬೇಕು ಮತ್ತು ನಾವು ಬೇರೆ ಕಟ್ಟಡಕ್ಕೆ ಹೋಗ್ತೇವೆ ಅಂತ ಅವ್ರು ಕೊಟ್ಟಿದ್ದರು. ಆದರೆ ಈಗ ನಿನ್ನೆ ದಿನ ಏಕಾಏಕಿಯಾಗಿ ಶಾಲೆಯ ಬಗ್ಗೆ PWD ಇಲಾಖೆಯವರು ಇಲ್ಲ, ಕಟ್ಟಡ ಸರಿ ಇಲ್ಲ, ನೀವು ಕಟ್ಟಡದಿಂದ ಹೋಗಬೇಕು ಮತ್ತು ನೀವು ಇಲ್ಲಿಂದ ಖಾಲಿ ಮಾಡಬೇಕು ಹಾಗಂತ ಹೇಳಿ ಇವತ್ತು ನಮಗೆ ಮೀಟಿಂಗಿಗೆ ಕರೆದು, ಸಭೆಗೆ ಕರೆದು, ನಾವು ಈ ಶಾಲೆಯನ್ನು ಮುಚ್ಚುತ್ತಾ ಇದ್ದೇವೆ, ನಿಮ್ಮ ಮಕ್ಕಳನ್ನು ನೀವು ಇಲ್ಲಿಯ ಪ್ರೈವೇಟ್ ಸ್ಕೂಲ್ಗಳಿಗೆ ಸೇರಿಸಿ ಅಂತ ಹೇಳುವಂಥ ಒಂದು ಮಾತನ್ನು ನಮಗೆ ಇವತ್ತು ಆಡಿದ್ದಾರೆ. ತುಂಬ ಬೇಸರ ತಂದಿದೆ. ಯಾಕಂದರೆ ನಾವೆಲ್ಲ ಕೂಲಿ ಮಾಡುವಂಥ ಜನ, ಯಾರೋ ಆಟೋ ಓಡಿಸ್ತಾರೆ, ನಾನಂತೂ ಡ್ರೈವರ್ ಇದ್ದೇನೆ, ಯಾವತ್ತಾದರೂ ಗಾಡಿಗೆ ಅಲ್ಲಿ ಇಲ್ಲಿ ಹೋಗ್ತೇವೆ, ನಾವು ಇದು ಮಾಡ್ತೇವೆ. ಹಾಗಾಗಿ ನಮಗೆ ಬೇಸರ ಆಗಿದೆ. ನಮಗೆ ಒಳ್ಳೆಯ ಶಾಲೆ ಇಲ್ಲಿ ಆಗಬೇಕು ಅನ್ನುವಂಥದ್ದು ಒಂದು ನಮಗೆ ಬೇಡಿಕೆ ಇದೆ. ನನಗೆ ಸ್ವಲ್ಪ ಮುಂದುಗಡೆನೇ PG ಅದು ಕ್ಲೋಸ್ ಆಗಿದೆ, ಅಲ್ಲಿನೇ ಶಿಫ್ಟ್ ಮಾಡ್ಬೋದು. ಮತ್ತು ಎಲ್ಲೂ ಕಾಲೇಜ್ ಇತ್ತು, PU ಕಾಲೇಜ್, ಅದು ಖಾಲಿ ಇದೆ, ಅಲ್ಲಿನೂ ಒಂದು 3 ರೂಮ್ ವ್ಯವಸ್ಥೆ ಮಾಡ್ಬೋದು. ಮತ್ತು ಒಂದು ಮುಂದುಗಡೆ ಕಿಂಡರ್ಗಾರ್ಡಲ್ಲಿ ಖಾಲಿ ಇದೆ, ಇನೋವೇಷನ್ ಮಾಡಿದ್ದಾರೆ, ರೆಡಿ ಮಾಡಿದ್ದಾರೆ ಅವರು. ಆದರೆ ಯಾಕೆ ಅಚಾನಕ್ಕಾಗಿ ಇವತ್ತಾಗಿ ನಮ್ಗೆ ಕರೆದು ಇಲ್ಲ ಮಕ್ಕಳನ್ನು ನೀವು ಬೇರೆ ಶಾಲೆಗೆ ಹಾಕಿ ನಾವು ಈ ಬಿಲ್ಡಿಂಗನ್ನು ಡಿಮಾಲಿಷ್ ಮಾಡ್ತಾ ಇದ್ದೀವಿ ಅಂತ ಸಣ್ಣ ಮಕ್ಕಳಲ್ಲಿ ಹೇಳಿ ಕಳಿಸಿದ್ದಾರೆ. ಅವ್ರ ಕೈಲಿ ನೋಟಿಸ್ ಕೊಟ್ಟಿದ್ದಾರೆ. ನಾವು ಹೇಳ್ತಾ ಇರೋದು ಅಲ್ಲಿ ಮತ್ತು ಪರ್ಮನೆಂಟ್ 7 ಟೀಚರ್ ಇದ್ದಾರೆ, ಒಳ್ಳೆಯ ಶಿಕ್ಷಣ ಇದೆ, ಮತ್ತು ಬಿಸಿ ಊಟ ಇದೆ, ಒಂದು ಸರ್ಕಾರಿ ಶಾಲೆ ಥರನೇ ಇತ್ತು, ವಾತಾವರಣ ಚೆನ್ನಾಗಿತ್ತು. ಈ ಫಾದರ್ ಜಾನ್ ವಿಲ್ಸನ್ ರಿಟೈರ್ಡ್ ಹೋಗ್ತಾ ಇದ್ದಾರೆ, ರಿಟೈರ್ಡ್ ಮೊದಲೇ ನಾವು ಈ ಶಾಲೆಯನ್ನು ಉತ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾನೆ. ನೀವೇನು ಮಾಡ್ತೀರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾನೆ. ಮತ್ತು ಮಕ್ಕಳ ಗತಿ ಏನಂತ ನಮ್ಮ ಮುಂದೆ ನಮ್ಗೆ ಏನು ಅರ್ಥ ಆಗ್ತಾ ಇಲ್ಲ. ಮತ್ತು ಖಾಸಗಿ ಕಾಲೇಜ್ ಸೇರಿಸಂತ ಡೈರೆಕ್ಟಾಗಿ ಹೇಳ್ತಾ ಇದ್ದಾನೆ. ತುಂಬ ಏನೋ ಇದೆ. ಹಾಗಾಗಿ ಅವನು ತರಾತುರಿಯಲ್ಲಿ ರಿಟೈರ್ಡ್ ಹೋಗಿದ ಮೊದಲೇ ಖಾಲಿ ಮಾಡಿಸಿ ನಮ್ಮ ಶಾಲೆಯನ್ನು ಮುಚ್ಚಿಸಿ ಮಕ್ಕಳನ್ನು ಬೀದಿ ಪಾಲು ಮಾಡಿ ಶಿಕ್ಷಕರನ್ನು ಮನೆಗೆ ಕಳಿಸಿ ಅವನು ಏನೋ ತಾನು ದೊಡ್ಡ ಸಾಹಸ ಮಾಡಿದ ಥರ ಮಾತಾಡ್ತಾ ಇದ್ದಾನೆ. ಇದು ತುಂಬ ಬೇಸರ ತಂದಿದೆ. ಎಲ್ಲ ಪಾಲಕರಿಗೆ ರಸ್ತೆಗೆ ಇಳಿದಿದ್ದೇವೆ. ಮುಂದಿನ ದಿನದಲ್ಲಿ ನಾವು ದೊಡ್ಡ ಪ್ರಮಾಣದಲ್ಲಿ ನಾವು ಹೋರಾಟಕ್ಕೆ ಸಿದ್ಧ ಮಾಡ್ತೇವೆ, ಸರ್ಕಾರ ಗಮನ ತರ್ತೇವೆ ಅಂತ ಈ ಸಮಾಜದಲ್ಲಿ ಹೇಳಲು ಇಚ್ಛಿಸ್ಕೊಡ್ತೀನಿ. ನಾವು ಆರ್ಥಿಕವಾಗಿ ದುರ್ಬಲವಾಗಿದ್ದೇವೆ. ಈ ಗೌರ್ಮೆಂಟ್ ಸ್ಕೂಲಿಂದ ನಮ್ಮ ಮಕ್ಕಳಿಗೆ ಏನಾದರೂ ಸೌಲಭ್ಯ ಸಿಗಲಿ ಅಂತಲೇ ಹಾಕಿರೋದು. ಈ ಸ್ಕೂಲಲ್ಲಿ ಶಿಕ್ಷಣನೂ ಚೆನ್ನಾಗಿ ನಡೀತಾ ಇದೆ. ಈಗ ಸಡನ್ಲಿ ಅವರು ಸ್ಕೂಲ್ ಮುಚ್ತೇನೆ ಅಂದರೆ ಮಕ್ಕಳಿಗೂ ತುಂಬ ತೊಂದರೆ ಆಗುತ್ತೆ. ಇದರಿಂದ ಸ್ಕೂಲ್ ಮುಚ್ಚಬಾರ್ದು, ಸ್ಕೂಲ್ ಕಂಟಿನ್ಯೂ ಮಾಡಬೇಕು. ಬೇರೆ ಕಡೆ ಶಿಫ್ಟ್ ಮಾಡ್ತೇವೆ ಅಂತ ಹೇಳಿದ್ರು. ಇಲ್ಲಿ ಕಾಲೇಜ್ ಹತ್ರ ಈಗ ಹೇಳ್ತಾರೆ ಇಲ್ಲಿ ಬೀಳ್ಲಿಕ್ಕೆ ಬಂದಿದೆ, ನಾನು ಕ್ಲೋಸ್ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ನಾವು ಮಳೆಗಾಲದಲ್ಲಿ ಬಂದು ಹೇಳಿದಾಗ ಅದಕ್ಕೆ ರೆಸ್ಪಾನ್ಸೇ ಮಾಡಲಿಲ್ಲ. ಇವಾಗ ಕಟ್ಟಡ ಹೀಗಿದೆ ಹಾಗಿದೆ ಅಂತ ಹೇಳ್ತಿದ್ದಾರೆ. ಅವಾಗ ಕಟ್ಟಡದ ಪ್ರಾಬ್ಲಮ್ ಇವ್ರಿಗೆ ಕಾಣಲಿಲ್ಲ, ಇವಾಗ ಕಾಣ್ತಾ ಇದೆ. ನಮ್ಮ ಮಕ್ಕಳಿಗೆ ತಗೊಂಡು ನಾವು ಎಲ್ಲಿ ಹೋಗ್ಬೇಕು? ಮಕ್ಕಳು ಟೆನ್ಷನ್ ಅಲ್ಲಿ ಇದ್ದಾರೆ. ಯಾಕೆ ಹೇಳಿದ್ರೆ ಮಕ್ಕಳಿಗೆ ಈಗೆಲ್ಲ ಇಲ್ಲೇ ಎಜೆಕ್ಟ್ ಆಗಿದೆ, ಟೀಚರ್ಸ್ ಸ್ಟೂಡೆಂಟ್ಸ್ ಎಲ್ಲ ಎಜೆಕ್ಟ್ ಆಗಿದೆ. ಈಗ ಬೇರೆ ಸ್ಕೂಲಿಗೆ ಹಾಕಿದ್ರೆ ಅವ್ರಿಗೆ ಮಾನಸಿಕವಾಗಿ ಅನುಭವಿಸ್ತಾರೆ, ತುಂಬ ತ್ರಾಸಾಗುತ್ತೆ. ಇನ್ನೊಬ್ಬ ಮಕ್ಕಳು ಬೇರೆ ಮಕ್ಕಳು ಟಿಂಕಲ್ ಮಾಡ್ತಾರೆ, ಸ್ಕೂಲ್ ಟೀಚರ್ಸು ಟಿಂಕಲ್ ಮಾಡ್ತಾರೆ. ಆ ಸ್ಕೂಲಲ್ಲಿ ಅಡ್ಜಸ್ಟ್ ಆಗೋದು ಪ್ರಾಬ್ಲಮ್ ಆಗುತ್ತೆ ಮುಂದೆ. ಎಷ್ಟು ಜನ ಮಕ್ಕಳಿದ್ದಾರೆ ಇಲ್ಲಿ ಶಾಲೆಯಲ್ಲಿ? ಗಮನವಹಿಸಿ ಏಟ್ ಸ್ಟ್ಯಾಂಡರ್ಡ್ ಅಲ್ಲಿ 56 ಸ್ಟೂಡೆಂಟ್ಸ್. ಈಗ ಮತ್ತೆ ಇಂಗ್ಲೀಷ್ ಮೀಡಿಯಂ ಗೌರ್ಮೆಂಟ್ ಇರೋದು ಈಗ ಬಡವರು ಇದ್ದರಿಗೂ ತೊಂದರೆ ಆಗುತ್ತೆ. ಈಗ ಇದು ಸ್ಕೂಲ್ ಮುಚ್ಚಿದ್ರೆ ಮಕ್ಕಳಿಗೂ ಪ್ರಾಬ್ಲಮ್ ಆಗುತ್ತೆ. ಸರ್ಕಾರ ಇದ್ರ ಬಗ್ಗೆ ಗಮನ ಕಾಳಜಿ ತಗೊಂಡು ಮಕ್ಕಳ ಬಗ್ಗೆ ಕಾಳಜಿ ತಗೊಂಡು ಮುಂದೆ ಏನಾದರೂ ಸಹಾಯ ಮಾಡಿದ್ರೆ ಒಳ್ಳೆಯದು. ಹೇಳಿದಿರಿ, ಇದ್ರ ಬಗ್ಗೆ ಸರ್ಕಾರ ಹೆಚ್ಚಿನದಾಗಿ ಮಕ್ಕಳ ಬಗ್ಗೆ ಗಮನ ಹರಿಸಿ ಮಕ್ಕಳ ಭವಿಷ್ಯದ ಬಗ್ಗೆ ಗಮನ ಹರಿಸಬೇಕು ಅಂತ ನಾವೆಲ್ಲ ಪಾಲಕರು ಕೇಳ್ಕೊಳ್ತಾ ಇದ್ದೇವೆ. ಮಾತಾಡ್ತಾ ಇದ್ದೀವಿ ನಾವು. ಆಮೇಲೆ ನಮ್ಮ ಮಕ್ಕಳ ಗತಿ ಏನು ಪ್ರಶ್ನೆ ಸರಿ ಇದೆ. ಕ್ಲೋಸ್ ಮಾಡ್ತೇವೆ ಅದಕ್ಕೆ ಹೀಗಾಗಿ ಒಂದ್ಸಲ ಕೇಳಿ, ಆಮೇಲೆ ನಿಮ್ಮ ಅಭಿಪ್ರಾಯಗಳಿಗೆ ನೀವು ಸರಿಯಾಗಿ ಮಾತಾಡ್ತಿದ್ದೀರಾ, ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ. ಮತ್ತೆ ಪ್ರೆಸೆಂಟ್ ಮಾಡೋದು ನಿಮ್ಗೆ ಬಿಟ್ಟಿದ್ದು, ಮಾಡಲೇಬೇಕು. ಈಗ ನಾನು ಹೇಳೋದು ಒಂದ್ಸಲ ಕೇಳಿ. ಈಗ ಇಲ್ಲಿವರೆಗೆ ನೀವು ಕೇಳಿದ್ದೀರಾ ಮತ್ತೆ ಮಾತಾಡಿದ್ದೀರಾ ನೋಡ್ರಿ. ಆ ಬಿಸಿ ಬಿಸಿ ಚಾ ಆದ್ರೂ ಹೋಗ್ತಾರೆ, ಹೌದು, ಅವ್ರು ಹೋಗಿ ಸ್ವಲ್ಪ ಬರ್ತಾರೆ, ಇರಲಿ ಬಿಡಿ. ಅದ್ರ ಬಗ್ಗೆ ಪರ್ಸನಲ್ ನಾನು ಯಾರ್ದು ಇಲ್ಲ. ನಾನೇನು ನೋಡ್ತಾ ಇದ್ದೇನೆ, ಮುಂದಿನ ಭವಿಷ್ಯ ಏನು ಅವರು ಹೇಳಿದ್ರು. ನಮ್ಮ ಶಾಲೆಗೆ ಅಡ್ಮಿಟ್ ಆದ ಎಲ್ಲ ಮಕ್ಕಳನ್ನ ನಾವು ಸೇಫ್ ಆಗಿ ನಮ್ಮದೇ ಇನ್ನೊಂದು ಶಾಲೆಗೆ ಕಡಿಮೆ ಫೀಸಲ್ಲಿ ನಾವು ಅಡ್ಮಿಟ್ ಮಾಡ್ತೀವಿ. ನಮ್ದೇ ಮ್ಯಾನೇಜ್ಮೆಂಟ್ ಅಲ್ಲ ಅದು ಗೌರ್ಮೆಂಟ್ ಶಾಲೆ ಬಂದ್ ಮಾಡಿ ಪ್ರೈವೇಟ್ ಶಾಲೆ ಓಪನ್ ಮಾಡಿ ಕಾರಣ ಏನು ಸರ್? ಅಲ್ಲ, ಮಕ್ಕಳಿಗೆ ಏನ್ ಮಾಡ್ತೀರಾ ಸರ್? ನೀವು ಹೇಳ್ತೀರಾ ಬೇರೆ ಸ್ಕೂಲಿಗೆ ನಾವು ಬೇರೆ ಶಾಲೆ ವ್ಯವಸ್ಥೆ ಮಾಡ್ಕೊಂಡು ಹೇಳ್ತೀರಾ, ಹೌದಾ?
ಅದಕ್ಕೆ ಪ್ರೈವೇಟ್ ಆಗಬೇಕು ಅದೇ ಸ್ಕೂಲ್ ಗೌರ್ಮೆಂಟ್ ಅಲ್ಲಿ ನಡೆಸಬಹುದಲ್ಲ ಸರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ ಯಾಕೆ? ಬಿಲ್ಡಿಂಗ್ ಇಲ್ಲ ಆಮೇಲೆ ಹೇಳಲ್ಲ. ಬಿಲ್ಡಿಂಗ್ ಕೊಟ್ರು ನೀವು ಆ ಬಿಲ್ಡಿಂಗ್ ಹೆಂಗ್ ಕೊಟ್ರೆ ಹೋಗಿ ನೀವು ಕಾಲೇಜ್ಗೆ ಮ್ಯಾನೇಜ್ಮೆಂಟ್ ಹತ್ರ ನೀವು ಹಂಗಾದ್ರೆ ನೀವು ಮೀಟಿಂಗ್ ಈಗ ಇಲ್ಲೇ ಕ್ಲೋಸ್ ಮಾಡಿ ಸರ್ ಈಗ ಮತ್ತೆ ಮೀಟಿಂಗ್ ಬೇಡ ಸರ್ ಒಂದ್ ಸೆಕೆಂಡ್ ಸರ್ ನೀವು ನನ್ನ ಪರವಾಗಿ ಮಾತಾಡ್ಬೇಡಿ. ಮ್ಯಾನೇಜ್ಮೆಂಟ್ ಪರವಾಗಿ ನಿಮಗೆ ಸರಿ ಇದ್ರೆ ದಯವಿಟ್ಟು ಕೂತ್ಕೊಂಡು ಸಹಕರಿಸಿ. ನೀವೇನ್ ಹೇಳ್ತಿದ್ರೆ ನೀವು ಸಪೋರ್ಟೇಟ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ಏನ್ ಇಂಟ್ರೆಸ್ಟ್ ಇದೆ ಆ ತರ ತಿರುಗಿಸ್ತಾ ಇದ್ದೀರಾ. ನೀವೊಬ್ಬರೇ ಅಲ್ಲ, ಒಂದ್ ಇಬ್ರು ಇದ್ದಾರೆ ಇಲ್ಲಿ. ನೀವು ಬೇರೆಯವ್ರಿಗೆ ಮಾತಾಡ್ಲಿಕ್ಕೆ ಯಾರು ಒಬ್ರು ಇಲ್ಲ ಸರ್ ಎಲ್ಲ ಒಟ್ಟಿಗೆ ಇದ್ದಾರೆ ಸರ್ 10 ನಿಮಿಷ ಮಾತಾಡದೆ ಇರಿ. 10 ನಿಮಿಷ ಮಾತಾಡದೆ ಇರಿ. ಸರ್ ಈಗ ನೀವೇನು ಹೇಳ್ಬೇಕು ನೀವು ಮಾತಾಡಿ ಅಂತ ಹೇಳಿದ್ರು ಫ್ರೆಂಡ್ಸ್ ಬಾಕಿ ಎಲ್ಲ ಹೇಳ್ತಾರೆ ನೀವು ಮಾತಾಡಿ ಒಂದ್ ಸೆಕೆಂಡ್ ಸರ್